ವೀಕ್ಷಕರೇ ನಮಸ್ಕಾರ. ನ್ಯೂಸ್ 18 ಮಹಾಕುಂಭದ ಮೆಗಾ ಕವರೇಜ್ ಮುಂದುವರಿತಾ ಇದೆ. ಇವತ್ತು ಸಂಕ್ರಾಂತಿಯ ಶುಭ ದಿನ. ಅದರಲ್ಲೂ ಗಂಗಾ ಯಮುನಾ ಸರಸ್ವತಿ ನದಿಯ ಈ ತ್ರಿವೇಣಿ ಸಂಗಮದಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ಯಾಕಂದ್ರೆ ಇಷ್ಟು ದಿನ ಈ ದಿನವನ್ನ ಇಲ್ಲಿ ಶಾಹಿ ಸ್ನಾನವನ್ನ ಮಾಡ್ತಾ ಇದ್ರು ನಾಗಾ ಸಾಧುಗಳೆಲ್ಲ. ಈ ಬಾರಿ ಅದನ್ನ ಅಮೃತ ಸ್ನಾನ ಅನ್ನುವಂತ ಹೆಸರನ್ನ ಕೊಡಲಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಅಮೃತ ಸ್ನಾನ ಮಾಡೋದಕ್ಕೂ ಕೂಡ ಕೆಲ ವಿಧಿವಿಧಾನಗಳಿದ್ದಾವೆ. ಆಮೇಲೆ ಎಲ್ಲಾ ಸಾಧುಗಳನ್ನ, ಎಲ್ಲಾ ಅಖಾಡಗಳ ಸಾಧುಗಳನ್ನ ಒಟ್ಟಿಗೆ ಬಿಡೋದಿಲ್ಲ. ಯಾಕಂದ್ರೆ ಒಂದೊಂದು ಅಖಾಡದ ಸಾಧುಗಳು ಒಂದು ಸಮಯದಲ್ಲಿ ಮಾತ್ರ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಮತ್ತೊಂದು ಅಖಾಡದ ಸಾಧುಗಳಿಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಿದ್ರೆ ಯಾರಿಗೆಲ್ಲ ಯಾವ ಸಂದರ್ಭದಲ್ಲಿ ಅವಕಾಶ ಇದೆ, ಈಗ ಆಲ್ರೆಡಿ ಯಾರೆಲ್ಲ ಸ್ನಾನವನ್ನ ಮುಗಿಸಿದ್ದಾರೆ ಅಂತ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಮೊದಲನೆಯದಾಗಿ ಶ್ರೀ ಪಂಚಾಯತಿ ಮಹಾನಿರ್ವಾಣಿ ಮತ್ತು ಶ್ರೀ ಶಂಭು ಅಟಲ್ ಅಖಾಡ ಇವರಿಗೆ ಬೆಳಿಗ್ಗೆ 6:15 ಅವಧಿಯನ್ನ ಕೊಡಲಾಗಿತ್ತು. ಆ ಶುಭ ಮುಹೂರ್ತದಲ್ಲಿ ಈ ಅಖಾಡದ ಸಾಧುಗಳೆಲ್ಲ ಸ್ನಾನವನ್ನ ಮುಗಿಸಿದ್ದಾರೆ. ಅದಾದ ಬಳಿಕ ಎರಡನೆಯದ್ದು ಶ್ರೀ ತಪೋನಿಧಿ ನಿರಂಜನಿ ಮತ್ತು ಶ್ರೀ ಪಂಚಾಯತಿ ಆನಂದ ಅಖಾಡ ಬೆಳಿಗ್ಗೆ 7:05 ಅವರಿಗೆ ಆ ಒಂದು ಕಾಲಾವಕಾಶವನ್ನ ಕೊಡಲಾಗಿತ್ತು. ಆಗಿನಿಂದ ಆ ಸಾಧುಗಳು ಕೂಡ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದೊಂದು ಅಖಾಡದಲ್ಲಿ ಕನಿಷ್ಠ ಪಕ್ಷ 10,000ದಿಂದ 18 ಲಕ್ಷದವರೆಗೆ ಫಾಲೋವರ್ಸ್ ಇದ್ದಾರೆ. ಅಂದ್ರೆ ನಾವು ಇಮ್ಯಾಜಿನ್ ಮಾಡಬಹುದು ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಅಖಾಡಗಳ ಸಂಖ್ಯೆಯೇ ಇದೆ. ಈ ಅಖಾಡಗಳ ಸಂಖ್ಯೆ ಜೊತೆಗೆ ಅವರ ಭಕ್ತರು ಎಷ್ಟೆಲ್ಲ ಇದ್ದಾರೆ ಅಂತ ಹೇಳಿ. ಇನ್ನು ಶ್ರೀ ಪಂಚನಾಮ, ಜೂನಾ, ಆಹ್ವಾನ ಮತ್ತು ಪಂಚಾಗ್ನಿ ಅಖಾಡ ಇವರಿಗೆ ಬೆಳಗ್ಗೆ 8 ಗಂಟೆಗೆ ಅವಧಿಯನ್ನ ಕೊಡಲಾಗಿದೆ. ಈ 7 ಮತ್ತು 8 ಗಂಟೆಯವರು ಇನ್ನೂ ಕೂಡ ಸ್ನಾನವನ್ನ ಮಾಡ್ತಾ ಇದ್ದಾರೆ, ಆ ಒಂದು ಪ್ರೊಸೆಸ್ ನಲ್ಲಿ ಇದ್ದಾರೆ. ಅದಾದ ಬಳಿಕ ಅಖಿಲ ಭಾರತೀಯ ಶ್ರೀ ಪಂಚ ನಿರ್ಮೋಹಿ ಅನಿ ಅಖಾಡ ಇವರಿಗೆ ಬೆಳಿಗ್ಗೆ 10:40 ಅವಕಾಶವನ್ನ ಕೊಡಲಾಗಿದೆ. ಹೀಗಾಗಿ ಈ ಪಂಚನಾಮ, ಜುನಾ, ಆಹ್ವಾನ ಮತ್ತು ಪಂಚಾಗ್ನಿ ಅಖಾಡ ಇವರು ತೆರಳಿದ ಬಳಿಕ ಅಖಿಲ ಭಾರತೀಯ ಶ್ರೀ ಪಂಚ ನಿರ್ಮೋಹಿ ಅನಿ ಅಖಾಡದವರು ಎಂಟ್ರಿ ಕೊಡ್ತಾರೆ. ಅದಾದ ಬಳಿಕ ಅಖಿಲ ಭಾರತೀಯ ಶ್ರೀ ಪಂಚ ದಿಗಂಬರ ಅನಿ ಅಖಾಡ ಇವರಿಗೆ ಬೆಳಿಗ್ಗೆ 11:20 ಸ್ನಾನದ ಅವಧಿಯನ್ನ ಕೊಡಲಾಗಿದೆ. ಇನ್ನು ಅಖಿಲ ಭಾರತೀಯ ಶ್ರೀ ಪಂಚ ನಿರ್ವಾಣಿ ಅನಿ ಅಖಾಡ ಮಧ್ಯಾಹ್ನ 12:20 ಅವರಿಗೆ ಅವಧಿ ಇರುವಂತದ್ದು. ಅದಾದ ಬಳಿಕ ಈಗ ನಾವು ಮೊದಲು ಹೇಳಿದ್ವಲ್ಲ, ಅವರು ಸನ್ಯಾಸಿಗಳು, ಎರಡನೇದು ಹೇಳಿದಂಥವರು ಬೈರಾಗಿಗಳು, ಈಗ ಮೂರನೇದವರು ಉದಾಸೀನರು ಅನ್ನುವಂತ ಒಂದು ಅಖಾಡ ಇದೆ. ಆ ಒಂದು ಫಾಲೋವರ್ಸ್ ಇದ್ದಾರೆ, ಅವರಿಗೆ ಅವಧಿಯನ್ನ ಇರುವಂತದ್ದು ಶ್ರೀ ಪಂಚಾಯತಿ ನಯಾ ಉದಾಸೀನ ಅಖಾಡ ಇವರಿಗೆ ಬೆಳಿಗ್ಗೆ ಇದು ಮಧ್ಯಾಹ್ನ 1:15 ಸ್ನಾನದ ಅವಧಿಯನ್ನ ಕೊಡಲಾಗಿದೆ. ಇನ್ನು ಕೊನೆಯದಾಗಿ ಶ್ರೀ ಪಂಚಾಯತಿ ನಿರ್ಮಲ ಅಖಾಡ ಇವರಿಗೆ ಮಧ್ಯಾಹ್ನ 3:40 ಸ್ನಾನದ ಅವಕಾಶವನ್ನ ಕೊಡಲಾಗಿದೆ. ಈ ಮುಹೂರ್ತಗಳಲ್ಲಿ ನಿಗದಿತ ಸಮಯದಲ್ಲಿಯೇ ಈ ಅಖಾಡದವರು ಬಂದು ಸ್ನಾನವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ 1996ರ ಕುಂಭಮೇಳದ ಸಂದರ್ಭದಲ್ಲಿ ಅಖಾಡ ಮಧ್ಯದಲ್ಲಿ ಸ್ನಾನದ ವಿಚಾರಿಯಾಗಿ ದೊಡ್ಡ ಮಟ್ಟದ ಯುದ್ಧವೇ ಆಗುತ್ತೆ. ಆ ಸಂದರ್ಭದಲ್ಲಿ 200ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು ಅನ್ನುವಂತ ಅಧಿಕೃತ ಮಾಹಿತಿಗಳು ಕೂಡ ಇದ್ದಾವೆ. ಹೀಗಾಗಿ ಅಂತ ಯಾವುದೇ ಅನಾಹುತಕ್ಕೆ, ಯಾವುದೇ ತೊಂದರೆಗೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ಈ ಬಾರಿ ಈ ಅಖಾಡಗಳೆಲ್ಲ ಸೇರಿ ಮಾತನಾಡಿ, ಜೊತೆಗೆ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ, ಕೇಂದ್ರದಲ್ಲಿ ಮೋದಿ ಸರ್ಕಾರ, ಇಲ್ಲಿ ಅಖಾಡ ಪರಿಷತ್ನ ಮುಖ್ಯಸ್ಥರು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಸಮಯದ ನಿಗದಿಯನ್ನ ಪಡಿಸಿದ್ದಾರೆ. ಅದರ ಅನ್ವಯವೇ ಸ್ನಾನವನ್ನ ಮಾಡಲಾಗುತ್ತೆ. ಹೀಗಾಗಿ ಇವತ್ತು ಇಡೀ ದಿನ ಈ ನಾಗಾ ಸಾಧುಗಳು, ಬಾಬಾಗಳು, ಸಾಧ್ವಿಗಳು, ಬೈರಾಗಿಗರು, ಉದಾಸೀನರು ಎಲ್ಲರೂ ಈ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ನೋಡ್ತಾ ಇದ್ದೀವಿ ಹಿಂದೆ ಜನಸ್ತೋಮ ಕೂಡ ಕೋಟಿ ಲೆಕ್ಕದಲ್ಲಿ ಬಂದು ಇವತ್ತು ಸ್ನಾನವನ್ನ ಮಾಡುತ್ತೆ. ಈ ಒಂದು ಮಾಹಿತಿಯನ್ನ ನಿಮ್ಮ ಜೊತೆಯಲ್ಲಿ ನಾವು ಪ್ರಯಾಗರಾಜದಿಂದ ಹಂಚಿಕೊಳ್ತಾ ಇದ್ದೀವಿ. ಕ್ಯಾಮರಾ ಹಿಂದೆ ಇದ್ದಾರೆ ಶಿವಪ್ಪ, ನಾನು ರಾಘವೇಂದ್ರ ಗುಡಿ. ನೋಡ್ತೀರಿ ನ್ಯೂಸ್ 18 ಕನ್ನಡ.